ಇರಾನ್ ಸರ್ವನಾಶಕ್ಕೆ ಪಣ ತೊಟ್ಟಿರುವ ಅಮೆರಿಕ ಸೇನೆಗೆ ಶಕ್ತಿಶಾಲಿ ಬಿ-1 ಬಾಂಬರ್ ಎಂಟ್ರಿ. ಅಮೆರಿಕದ 4 ಬಿ-1 ಬಾಂಬರ್ ವಿಮಾನಗಳು ಸನ್ನದ್ಧ 34,000 ಕೆಜಿ ಬಾಂಬ್ ದಾಳಿ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿವೆ. ಇಂಗ್ಲೆಂಡ್ನ ಏರ್ ಬೇಸ್ನಲ್ಲಿ ವಿಮಾನಗಳು ಲ್ಯಾಂಡ್. ಇರಾನ್ ಸರ್ವನಾಶಕ್ಕೆ ಪಣ ತೊಟ್ಟಿರುವಂಥದ್ದು ಅಮೆರಿಕ ಸೇನೆಯ ಶಕ್ತಿಶಾಲಿ ಬಿ-1 ಬಾಂಬರ್ ಎಂಟ್ರಿ ಆಗಿದೆ. ಅಮೆರಿಕದ 4 ಬಿ-1 ಬಾಂಬರ್ ವಿಮಾನಗಳು ಇದೀಗ ಸನ್ನದ್ಧವಾಗಿದೆ. ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಅಮೆರಿಕ. ನೋಡಿ, ಈಗಾಗಲೇ 250 GBU 31, 32, 38 JDAM ಕ್ಷಿಪಣಿಗಳನ್ನು ಅಮೆರಿಕ ಇರಾನ್ ವಿರುದ್ಧ ಬಳಸಿದೆ. 120 ಟೊಮೊಹ್ಯಾಕ್ ಕ್ಷಿಪಣಿಗಳು, 60 AGM-114 ಹೆಲ್ಪ್ ಫೈರ್ ಕ್ಷಿಪಣಿಗಳನ್ನು ಕೂಡ ಬಳಸಿ ದಾಳಿ ಮಾಡಿದೆ. 10 GBU 57 ಬೃಹತ್ ಆರ್ಡಿನೆನ್ಸ್ ಪೆನಿಟ್ರೇಟರ್, 90 ಪ್ಯಾಟ್ರಿಯಾಟ್ ಕ್ಷಿಪಣಿಗಳ ಜೊತೆಗೆ ಇದೆ ಮೊದಲ ಬಾರಿಗೆ PRSMS ಕ್ಷಿಪಣಿಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಜೊತೆಗೆ ಟಾಮ್ ಹಾಕು, ಎಫ್ ಸೀರೀಸ್ ಜೆಟ್ಗಳು, ಟಹಾಡ್ ಇಂಟರ್ಸೆಪ್ಟರ್ಸು, ಲೋಕಸ್ ಡ್ರೋನ್ಗಳು, B1, B2 ಈ ಎಲ್ಲ ಬಾಂಬರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಅಮೆರಿಕ ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳಲ್ಲೂ ಕೂಡ ನಾವು ನಮಗೆ ಬೇಕಾದಂಗೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಸೇವ್ ಮಾಡ್ಕೊಂಡಿದ್ದೀವಿ, ಎಲ್ಲವನ್ನೂ ಕೂಡ ನಾವು ಬಳಕೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇದನ್ನು ಹೀಗೆ ಬಿಡಲ್ಲ, ಇರಾನಿಗೊಂದು ಪಾಠವನ್ನು ಕಲಿಸಿಯೇ ತೀರ್ತೀವಿ ಅಂತ ಹೇಳಿದ್ರು. ಅದರಂತೆಯೇ ಈ ಅಟ್ಯಾಕ್ಸ್ಗಳು ಆಗ್ತಾ ಇದೆ.